ಗುಂಡಿ ಬೆಟ್ಟ ಅಗದು ಬಿಟ್ರಿ, ಬೆಟ್ಟ ಅಗದು ಬಿಟ್ರಿ, ಇಲಿ ಹಿಡಿದು ಬಿಟ್ರಿ. ಆಯ್ತು, ಅವ್ರು ಸಿಕ್ತಂದ್ರೆ ನಾವು ಮಾತಾಡಿ ಮುಗಿಸ್ಲಿ, ಯಾಕೆ ಇಂಟರ್ಫಿಯರ್ ಆಗ್ತಿದ್ವಿ? ಹೇಳ್ತೀನಿ. ನೀವು ನಾಲ್ಕು ಜನ ಇಲ್ಲಿದೆ, ಅವ್ರು ಏನ್ ಮಾಡ್ಬೇಕು? ಬೋಗಸ್ ಬುರ್ಡೆ ಸಿಕ್ಕೈತಲ್ಲ, ಬೋಗಸ್ ಬುರ್ಡೆ. ಹಾ, ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ. ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನೋ ಮಾಧ್ಯಮದವರ ಇದೆ ಏನಲ್ಲ. ನೀವು ಒಂದು ಏನೋ ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗ್ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತ್ಕೊಂಡ್ರು, ಮಾಸ್ಕ್ ಹಾಕೊಂಡ್ರು, ಟೇಕ್ ಆಫ್ ಆಯ್ತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ. ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದಲ್ಲ, ಅಲ್ಲ ಭೀಮನೂ ಅಲ್ಲ ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ, ಜನ ಹೇಳ್ತಾ ಇದಾರೆ ಅವನ ಯಾರು ಚೆನ್ನಯ್ಯ ಅಂತ, ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ತರ ಮಾಡ್ಬಿಟ್ಟಿದ್ರ. ನಾನು ಕೇಳ್ತೀನಿ ನಿಮ್ಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನ ಅವನ್ನ ಕರ್ಕೊಂಡು ಅವನು ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ ಕೆ ಶಿವಕುಮಾರ್ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಆಗ್ತವನೆ, ಇಸ್ ವೆರಿ ಹ್ಯಾಪಿ, ಇಸ್ ವೆರಿ ಹ್ಯಾಪಿ. ಅವನು ಹೇಳ್ತಾನೆ ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು. ನೀವು ಯಾಕೆ ಮಾತಾಡ್ತಾರ? ಮಾತಾಡ್ಲಿ, ಅಲ್ಲಿ ಮಾತಾಡಿ. ನನಗೆ ಅನ್ಸುವಂಥದ್ದು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನವನು ಹೇಳ್ದ ಇಲ್ಲಿದೆ ನೋಡಿ ಅಂದ. ಈ ಪೊಲೀಸರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು, ಹೋಗಿದ್ರು. 1 ಆಯ್ತು, 2 ಆಯ್ತು, 3 ಆಯ್ತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತತೆ? 1.5 ಲಕ್ಷ ಅಂತ ನನ್ಗೆ ಹೇಳ್ತಾರೆ ಅದು, ಆ ಮಿಷಿನ್. ಹೌದೋನ ಏನೋ ಹೇಳ್ಬೇಕು ನೀವು, 1.5 ಲಕ್ಷ ರೂಪಾಯಿ. ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೈನೆಂಟ್ ಈಸ್ ದಿಸ್ ಮುಸುಕುದಾರಿ. ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗ್ಲೇ ಇಲ್ಲ, ಆ ರೀತಿ ಇವತ್ತು ಸಿಕ್ಕಿದೆ. ಮತ್ತೆ ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ, ಒಂದು ಭಾವನೆ ಅದು. ನಾವು ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದೀವಿ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅಲ್ಲಾವುದ್ದೀನ್ ಖಿಲ್ಜಿ, ಇವರೆಲ್ಲ ಬಂದು ಆ ಸೋಮನಾಥನ್ ಮೇಲೆ ಅಟ್ಯಾಕ್ ಮಾಡಿದ್ದು, ವಿಗ್ರಹಗಳನ್ನ ಬಂಧಿಸಿದ್ದು, ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ ಟ್ರೈ ಮಾಡಿದ್ವಿ. ಇದು ಹೊಸ ಸಂತತಿ, ಇದು ನೆಪ. ಇದು ಸೌಜನ್ಯದು ನಾವು ಹೇಳ್ದಂಗೆ ನ್ಯಾಯ ದೊರಕಲೇಬೇಕು. ಅರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದಾರಲ್ಲ ತಮ್ದ್ಯಾವುದೋ ಒಂದು ಅಜೆಂಡಾಗೆ, ಅದಕ್ಕೆ ಅವಕಾಶ ಕೊಡಬಾರ್ದು. ನಾನು ಆಗ್ಲೇ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, SIT ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್. ಆ ಮುಸುಕುದಾರಿನ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು, ಕರ್ಕೊಂಡೋಗ್ಬೇಕು. ಅವನೆಲ್ಲ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು, ಮತ್ತೆ ತಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೇಕು. ಎಷ್ಟೇ ಹೆಂಗಿದ್ರು ಖರ್ಚು ಮಾಡ್ತಿದ್ದಾರ, ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ. ನೈಟ್ ಒಂದು ವ್ಯವಸ್ಥೆ ಮಾಡಬೇಕು. ಅವನು 8 ಗಂಟೆ ಇರ್ತಾನೆ, ಇದೇನು ವರ್ಕಿಂಗ್ ಅವರ ಇದು? ನಮ್ಮ ಇವರು ಸ್ಪೀಕರ್ ಅವರು ಬೆಳಗ್ಗೆ 9:00 ಬನ್ನಿ ಅಂತ ಅಂದ್ಬಿಟ್ಟು 8 ಗಂಟೆ ಕಳಿಸ್ತಾರಲ್ಲ, ಆ ರೀತಿನ ಅದು? ಅವ್ನು ಬೆಳಗ್ಗೆ ಬರ್ತಾನಂತೆ, ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ, ಅಲ್ಲಿ ಮುಸುಕು ತೆಗಿತಾನವನು. ಇದು ಒಂಥರ, ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ. ಅನ್ಹರ್ಡ್, ಅನ್ಸೀನ್. ಆ ರೀತಿ ಇವತ್ತು SIT ಮಾಡ್ತಾ ಇದೆ. ಈಗ ಎಲ್ಲಾರ್ದು ಇವತ್ತು ಬೇಡಿಕೆ ಇರೋದು, ಮನವಿ ಇರೋದು, SIT ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ. ಇವತ್ತು ತುಂಬಾ ಮಿಸ್ಗೈಡ್ ಆಗ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇವನು ಬಿಡಿ ಅಗಿಲಿ ಬಾಹುಬಲೆಗೆ ಹೋಗಿ, ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಅವ್ರ ಮನೇಲೇ ಊತಿರ್ಬೋದು ಅಂದ್ರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರಾ ನೀವು. ಸೊ ಅದಕ್ಕೋಸ್ಕರ ದೇ ಶುಡ್ ಬಿ ಲಿಮಿಟ್. ಡೋಂಟ್ ಪ್ಲೇ
with the trust or faith of the Hindu community. ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರು ಬಂಧು ಇಲ್ಲ. ನಂಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದ್ರೆ ಧರ್ಮಸ್ಥಳದ ಮಂಜುನಾಥ. ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋನು ಅಂದ್ರೆ ಮಂಜುನಾಥ. ಈ ತರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೇ ಇರೋರು. ಡೋಂಟ್ ಪ್ಲೇ ವಿತ್ ದೇರ್ ಇಮೋಷನ್ಸ್, ಫೇತ್. ತಕ್ಷಣ ಈ SIT ಅವನ ಹುಚ್ಚಾಟಕ್ಕೆ SIT ಬಲಿ ಆಗೋದು ಬೇಡ. ನಮ್ಮ ಪೊಲೀಸವ್ರಿಗೂ ಘನತೆ ಇದೆ, ಗೌರವ ಇದೆ, ಅವ್ರ ಕ್ಷಮತೆ ಇದೆ. ಅವ್ರು ಯಾರೋ ಒಬ್ರು ವಕೀಲರು, ಮುಖ್ಯಮಂತ್ರಿಗಳೇ, ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್. ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ. ಅಷ್ಟೇ ಅಲ್ಲ, ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ. ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು. ದಿಸ್ ಶುಡ್ ಬಿ ಸಮ್ ಲಿಮಿಟ್. ಇನ್ನೊಬ್ರು ಪ್ರಚೋದನಾಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ, ಭಕ್ತರಲ್ಲಿ ಕ್ಷೋಭೆ ಹೆಚ್ಚಾಗಿಂತ ಮುಂಚೆ ಪುಟ್ ಅನ್ ಎಂಡ್ ಟು ದಿಸ್ ಡ್ರಾಮಾ. ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅನ್ ಅಜೆಂಡಾ. ಇದನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು, ದಯವಿಟ್ಟು SIT ಮಧ್ಯಂತರ ವರದಿನ ಕೊಡಿ. ಮಧ್ಯಂತರ ವರದಿ ಕೊಟ್ಟು ಹೆಚ್ಚು ಈ ಕಪೋಲ ಕಲ್ಪಿತ ಸಂಗತಿಗಳೇನು ಹರಡ್ತಾ ಇದೆ, ಪ್ಲೀಸ್ ಪುಟ್ ಎ ಸ್ಟಾಪ್. ಮತ್ತೆ ಬೇಗ ಆ ಹೇಟ್ ಸ್ಪೀಚ್ ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ.